ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಹೆಸರು ಕನ್ಫ್ಯೂಸಿಂಗ್ ವಿಡಿಯೋ. ಇವತ್ತು ಯಾವುದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ನೀವು ಗೆಸ್ ಮಾಡಿರ್ಬೋದು. ಉಪೇಂದ್ರ ತಲೆಗೆ ಹುಳ ಬಿಡ್ತಾರೆ ಅಂತ ಹೇಳ್ತಾರೆ ಅಲ್ವಾ? ನಿನ್ನೆ ಒಬ್ಬ ಉಪೇಂದ್ರನಂತೆ ತಲೆಗೆ ಹುಳ ಬಿಟ್ಟಿದ್ದಾನೆ. ಸಮೀರ್ MD ನಿಮಗೆ ಗೊತ್ತಿರ್ಬೋದು ಅಲ್ವಾ? ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ತುಂಬ ಪ್ರಖ್ಯಾತಿ ವಿಖ್ಯಾತಿ ಪಡೆದವನು. ಅವನು ನಿನ್ನೆ ಪ್ರಜಾಕೀಯದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದಾನೆ. ಆ ವಿಡಿಯೋ ಹೆಸರು ಕನ್ಫ್ಯೂಸಿಂಗ್ ಪಾರ್ಟಿ ಅಂತ ಹೇಳಿ ಅಲ್ವಾ? ನಿಜವಾಗಿಯೂ ಇದು ತುಂಬ ಜನರಿಗೆ ಕನ್ಫ್ಯೂಷನ್ಗೆ ತಳ್ಳಿಬಿಟ್ಟಿದೆ. ಆಲೋಚನೆ ಮಾಡುವ ಶಕ್ತಿ ಇರುವವರಿಗೆ ಇವನ್ಯಾಕಪ್ಪ ಈ ವಿಡಿಯೋ ಮಾಡ್ದ, ಇದರಿಂದ ಇವನಿಗೆ ಲಾಭ, ಪ್ರಜಾಕೀಯ ಪಕ್ಷಕ್ಕೆ ಅಪಾಯ ತರಲಿಕ್ಕೆ ಏನಾದರೂ ಈ ವಿಡಿಯೋ ಮಾಡಿದ್ದಾನ, ಕುಖ್ಯಾತಿ ತರಲಿಕ್ಕೆ ಇವನೇನು ಮಾಡಿದ್ದಾನ ಅಂತ ಆಲೋಚನೆ ಮಾಡ್ತಿರ್ಬೋದು. ಇನ್ನು ಕೆಲವರು ರಾಜಕೀಯ ಪರ ವಿರೋಧಿಗಳು, ಇವನು ಫೇಮಸ್ ಆಗ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ, ಇವನು ಕಾಂಗ್ರೆಸ್ಗೆ ಸಪೋರ್ಟ್ ಆಗಿದ್ದವನು, ಬಿಜೆಪಿಗೆ ವಿರುದ್ಧವಾಗಿದ್ದವನು, ಅಥವಾ ಬಿಜೆಪಿಗೆ ಸಪೋರ್ಟ್ ಆಗಿದ್ದವನು, ಕಾಂಗ್ರೆಸ್ಗೆ ವಿರುದ್ಧವಾಗಿದ್ದವನು, ಈಗ ಪ್ರಜಾಕೀಯ ಅಂತ ಮಾತಾಡಿಕೊಂಡು ಅಲ್ಲೂ ಫೇಮಸ್ ಆಗ್ಲಿಕ್ಕೆ ನೋಡ್ತಾನೆ. ಧರ್ಮಸ್ಥಳ ವಿರೋಧ ಮಾತಾಡಿ ನಮ್ಮ ಧರ್ಮದ ಭಾವನೆಗಳಿಗೆ ಧಕ್ಕೆ ತಂದವನು, ಅವನು ಜಿಹಾದಿ, ಹಾಗೆ ಹೀಗೆ ಅಂತೆಲ್ಲ ತುಂಬಾ ಹೇಳಿರ್ಬೋದು ಅಲ್ವಾ? ನಿಜವಾಗಿಯೂ ಇದು ಕನ್ಫ್ಯೂಸಿಂಗ್ ವಿಡಿಯೋ. ಈ ಕನ್ಫ್ಯೂಸಿಂಗ್ ವಿಡಿಯೋ ಮಾಡುವ ಸಮೀರ್ MD ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದಾನೆ, ಇದರಲ್ಲಿ ನಾನು ಹೇಳುವ ಫ್ಯಾಕ್ಟ್ಗಳು ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತ. ಆದ್ರೆ ಪ್ರಜಾಕೀಯ ವಿಚಾರದ ಬಗ್ಗೆ ತನಗೆ ತಿಳಿದ ಹಾಗೆ ಅವನು ಖಂಡಿತ ಇದರಲ್ಲಿ ವಿಡಿಯೋ ಮಾಡಿದ್ದಾನೆ ಅಂತ ನನಗನ್ಸುತ್ತೆ. ಸಮೀರ್ MDಯ ಆ ಸೌಜನ್ಯ ವಿಷಯದ ವಿಡಿಯೋ ನಾನು ನೋಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಗೊತ್ತಾ? ಅದನ್ನು ನೋಡಿ ನನ್ನ ತಲೆ ಹಾಳು ಮಾಡಿಕೊಂಡು ನನ್ನ ಸಮಯ ಹಾಳು ಮಾಡಿಕೊಳ್ಳುವಷ್ಟು ಮೂರ್ಖ ನಾನಲ್ಲ. ಆದ್ರೂ ಕೊನೆಗೇನಾಯ್ತು, ತುಂಬಾ ಜನರು ಸಣ್ಣ ಪುಟ್ಟ ಅದರ ವಿಡಿಯೋ ತುಣುಕುಗಳು ಕಳಿಸಿಕೊಟ್ಟಾಗ ಅದನ್ನು ಅಲ್ಪ ಸ್ವಲ್ಪ ನೋಡಿದ್ದೀನಿ. ಆದ್ರೆ ಒಪ್ಪಿದೆ, ಅವನಿಗೆ ಸಖತ್ ಟ್ಯಾಲೆಂಟ್ ಇದೆ ಗುರು. ಒಂದು ವಿಡಿಯೋ ಯಾವ ರೀತಿ ಮಾಡಬೇಕು, ಯಾವ ರೀತಿ ಜನರನ್ನು ತಲುಪಬೇಕು, ಯಾವ ರೀತಿ ಅವರನ್ನು ಎಂಗೇಜ್ ಆಗಿ ಇಡಬೇಕು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವನು ಈ ಪ್ರಜಾಕೀಯ ವಿಡಿಯೋ ಮಾಡಿರೋದನ್ನು ನೋಡಿ ನಾನು ತುಂಬಾ ಖುಷಿ ಪಟ್ಟಿದ್ದೀನಿ. ಯಾಕಂದ್ರೆ ನಾವೆಲ್ಲರೂ ಹೇಳೋ ಪ್ರಜಾಕೀಯ ವಿಚಾರಗಳನ್ನು ಜನರಿಗೆ ತಲುಪುವ ರೀತಿಯಲ್ಲಿ ಅವನು ಹೇಳಿದ್ದಾನೆ. ವೆರಿ ಗುಡ್ ಸಮೀರ್. ಎರಡನೇದು, ಉಪೇಂದ್ರ ಒಬ್ಬ ಫೇಮಸ್ ವ್ಯಕ್ತಿ. ಇವತ್ತು ಸಮೀರ್ MD ಕೂಡ ಪ್ರಖ್ಯಾತಿ ಕುಖ್ಯಾತಿ ಪಡೆದ್ರು ಕೂಡ ಅವನೊಬ್ಬ ಫೇಮಸ್ ವ್ಯಕ್ತಿ. ಅವನ ವಿಡಿಯೋವನ್ನು ಜನ ನೋಡ್ತಾರೆ. ಅಟ್ಲೀಸ್ಟ್ ಈ ವಿಡಿಯೋ ನೋಡಿದವರಲ್ಲಿ 1% ಜನ ಆಲೋಚನೆ ಮಾಡುವ ಮನಸ್ಥಿತಿ ಹೊಂದಿದ್ರೆ ಖಂಡಿತ ಪ್ರಜಾಕೀಯ ಅವರಿಗೆ ತಲುಪುತ್ತೆ. ಇನ್ನು ಪ್ರಜಾಕೀಯ ಬೆಂಬಲಿಗರದಂತೂ ತುಂಬಾ ಕಾಮಿಡಿ. ಈ ವಿಡಿಯೋದಲ್ಲಿ ಅವನು ಮೊದಲಿಗೆ ಹೇಳಿರ್ತಾನೆ ಏನಂತ ಹೇಳಿದ್ರೆ, ಪ್ರಜಾಕೀಯಕ್ಕೆ 1 ಲಕ್ಷ ವೋಟ್ ಬಂದಿದ್ರು ಕೂಡ ಅದರಲ್ಲಿ ಪ್ರಜಾಕೀಯವನ್ನು ಅರ್ಥ ಮಾಡಿಕೊಂಡು ವೋಟ್ ಹಾಕಿದವರು ತುಂಬಾ ಕಡಿಮೆ ಮಂದಿ ಅಂತ. ತುಂಬಾ ಜನರು ಉಪೇಂದ್ರನ ಬೆಂಬಲಿಗರು ಅಂತ ವೋಟ್ ಮಾಡಿರ್ಬೋದು, ಅಥವಾ ನಮ್ಗೆ ಚೇಂಜ್ ಬೇಕು ಅಂತ ಪ್ರಜಾಕೀಯಕ್ಕೆ ವೋಟ್ ಮಾಡಿರ್ಬೋದು. ಅಂಥವರು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ಒಂದು ಮಾತು, ಪುನಃ ಸಮೀರ್ MD ಹೇಳಿರುವ ವಿಡಿಯೋವನ್ನು ಪುನಃ ನೋಡಿ. ನಿಮಗೆ ಪ್ರಜಾಕೀಯ ವಿಷಯ ಅರ್ಥ ಆಗುವ ತನಕ ದಯವಿಟ್ಟು ಪ್ರಜಾಕೀಯಕ್ಕೆ ವೋಟ್ ಮಾಡಬೇಡಿ. ಯಾಕಂದ್ರೆ ಪ್ರಜಾಕೀಯ ಒಂದು ಪಕ್ಷ ಮಾತ್ರ ಅಲ್ಲ, ಅದೊಂದು ಸಿದ್ಧಾಂತ. ಅದು ನಿಮ್ಮೊಳಗೆ ಬರೆದಿದ್ರೆ ಪ್ರಜಾಕೀಯ ಪಕ್ಷಕ್ಕೆ ನೀವು ವೋಟ್ ಮಾಡಿ ಕೂಡ ವೇಸ್ಟ್. ಇನ್ನು ಸಮೀರ್ MD ಮಾಡಿರೋ ವಿಡಿಯೋದಿಂದ ಯಾರೆಲ್ಲ ಕನ್ಫ್ಯೂಸ್ ಆಗಿದ್ದಾರೆ? ಮೊದಲನೇದಾಗಿ, ಇವನು ಯಾಕೆ ವಿಡಿಯೋ ಮಾಡಿರ್ಬೋದು ಅಂತ ಆಲೋಚನೆ ತಲೆಯಲ್ಲಿ ಬಂದಿರುವವರು ಪ್ರಜಾಕೀಯ ಅನ್ನೋ ಸಿದ್ಧಾಂತ ಅನ್ನೋದಕ್ಕಿಂತ ಪಕ್ಷವಾಗಿ ನೋಡ್ತಾ ಇದ್ದಾರೆ ಅನ್ನೋದು ಅರ್ಥ. ಪ್ರಜಾಕೀಯ ಸಿದ್ಧಾಂತ ಅರ್ಥ ಆದ್ರೆ ಅವನು ಯಾವಾಗಲೂ ಪ್ರಜಾಕೀಯನಾಗಿರ್ತಾನೆ. ಅವನಿಗೆ ಪಕ್ಷದ ಅಗತ್ಯ ಇಲ್ಲ. ಪ್ರಜಾಕೀಯ ಅವನಲ್ಲಿರುತ್ತೆ, ಅವನ ಮುಖಾಂತರ ಪ್ರಜಾಕೀಯ ಬರುತ್ತೆ. ಎರಡನೇದು, ರಾಜಕೀಯ ಬೆಂಬಲಿಗರು. ಅವರಿಗೆ ಸಮೀರ್ MDಯನ್ನು ಪರವಾಗಿ ಬೆಂಬಲಿಸುವುದು, ವಿರೋಧವಾಗಿ ವಿರೋಧಿಸುವುದು ಆಗ್ತಾ ಇರುವಾಗ, ಇವನು ಈಗ ಇಷ್ಟು ಒಳ್ಳೆ ವಿಚಾರ ಹೇಳ್ತಾ ಇರುವಾಗ ವಿರೋಧಿಸ್ಬೇಕಾ ಬೆಂಬಲಿಸ್ಬೇಕಾ ಗೊತ್ತಾಗಲ್ಲ. ಫುಲ್ಲು ಕನ್ಫ್ಯೂಷನ್.
ಇನ್ನು ಮೂರನೇದು ಬರೋದು ಈ ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಅವರಿಗೆ ಬೆಂಬಲಿಸುವವರು ವಿರೋಧಿಸುವವರು. ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಹೋರಾಟ ಇದೆ, ಅಲ್ಲಿ ಒಂದು ಭಾವನಾತ್ಮಕ ವಿಷಯಗಳಿದೆ. ಸಮೀರ್ MD ಎನ್ನುವ ವ್ಯಕ್ತಿ ಮೊದಲಿಂದ ಜನರನ್ನು ಭಾವನಾತ್ಮಕವಾಗಿ ಸೆಳೆದು ತನ್ನ ಬೇಳೆ ಬೇಯಿಸ್ಕೊಂಡಿರ್ಬೋದು. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಒಬ್ಬ ಯೂಟ್ಯೂಬರ್, ಒಬ್ಬ ವಿಡಿಯೋ ಮಾಡುವವನು, ಅವನ ಮೂಲ ಉದ್ದೇಶ ಇರೋದೇ ತನ್ನ ಫಾಲೋವರ್ ಜಾಸ್ತಿ ಮಾಡ್ಕೊಳ್ಳೋದು, ಅದರಿಂದ ಲಾಭ ಪಡ್ಕೊಳ್ಳೋದು. ಅವರು ಸೌಜನ್ಯ ಪರವಾಗಿ ಸಹ ಹೋರಾಟಕ್ಕೆ ಇಳಿದಿರಬಹುದು, ಅಥವಾ ಈ ತನ್ನ ಯೂಟ್ಯೂಬ್ ಲಾಭಕ್ಕೋಸ್ಕರ ವಿಡಿಯೋ ಮಾಡಿರ್ಬೋದು, ಅದು ಅವರ ವೈಯಕ್ತಿಕ. ಆದರೆ ಪ್ರಜಾಕೀಯ ವಿಚಾರ ಮಾತಾಡುವಾಗ ಅವರಿಗೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಬೇಕಾದರೆ ಪ್ರಜಾಕೀಯ ಅವರಲ್ಲಿ ಬರುತ್ತೆ, ಆಡಳಿತಕ್ಕೆ ಬರುತ್ತೆ. ಅವರಿಗೆ ಬೇಡ ಆದರೆ ಪ್ರಜಾಕೀಯ ಬರಲ್ಲ, ಆಡಳಿತದಲ್ಲಿ ಬರಲ್ಲ. ಆದರೆ ಅವರು ಮಾಡಿರುವ ವಿಡಿಯೋದಿಂದ ಇದು ಜನರಿಗೆ ತಲುಪಿ ಜನರು ವಿಚಾರವಂತರಾಗಿ ಆಡಳಿತಕ್ಕೆ ಪ್ರಜಾಕೀಯ ಬಂದರೆ ಅದರಿಂದ ಲಾಭ ಪಡ್ಕೊಳ್ಳೋದು ಸಮೀರ್ ಕೂಡ ಹೌದು, ನಾನು ಕೂಡ ಹೌದು, ನೀವು ಕೂಡ ಹೌದು. ಹಾಗೇನೆ ಅವನ ವಿಡಿಯೋಗೆ ವ್ಯೂಸ್ ಬಂದು ಅದರಿಂದ ಅವನು ಹಣ ಮಾಡಿದರೆ ಅದು ಸೈಡ್ ಬೆನಿಫಿಟ್ ಅಂತ ಹೇಳ್ಬೋದು. ಆದರೆ ಪ್ರಜಾಕೀಯ ವಿಚಾರಗಳಿಂದ ಒಂದು ವ್ಯವಸ್ಥೆ ಬದಲಾದರೆ, ಸಮಾಜದಲ್ಲಿ ಬದಲಾವಣೆ ಆದರೆ ಎಲ್ಲರೂ ಗೆಲ್ತಾರೆ. ಎಲ್ಲರೂ ವಿಶ್ವಮಾನವ ರೀತಿ ಆಲೋಚನೆ ಮಾಡಿದರೆ ಸಮೀರು ಗೆಲ್ತಾನೆ, ನಾನು ಗೆಲ್ತೇನೆ, ನೀವು ಗೆಲ್ತೀರಿ. ಹಾಗೆಯೇ ಈ ವ್ಯವಸ್ಥೆಯಲ್ಲಿ, ಪ್ರಜಾಕೀಯ ವ್ಯವಸ್ಥೆ ಇರುವ ಸಮಾಜದಲ್ಲಿ ದುಡಿದು ತಿನ್ನುವ ವ್ಯಕ್ತಿ ಗೆಲ್ತಾನೆ, ಹಾಗೂ ಮೋಸ ಮಾಡುವ ವ್ಯಕ್ತಿ, ಸುಳ್ಳು ಹೇಳುವ ವ್ಯಕ್ತಿ ಸೋಲ್ತಾನೆ. ಅದು ಸಮೀರ್ ಆಗಿರಬಹುದು, ನಾನಾಗಿರ್ಬಹುದು, ಅಥವಾ ನೀವಾಗಿರ್ಬಹುದು. ನಿಮಗೆ ನೀವಿನ್ನೂ ಕೂಡ ಆ ಸಮೀರ್ ಅವರು ಮಾಡಿರುವ ವಿಡಿಯೋ ನೋಡಿಲ್ಲ ಆದರೆ ದಯವಿಟ್ಟು ಒಮ್ಮೆ ನೋಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ನಲ್ಲಿ ತಿಳಿಸಿ. ಹಾಗೇನೆ ಪ್ರಜಾಕೀಯ ನಿಮಗೆ ತಿಳ್ಕೊಳ್ಬೇಕಾದ್ರೆ ಪ್ರಜಾಕೀಯ ವಿಚಾರಗಳನ್ನು ತಿಳಿದವರ ಜೊತೆ ಬಹಿರಂಗವಾಗಿ ಚರ್ಚೆ ಮಾಡುವ ಅಭ್ಯಾಸ ಬೆಳೆಸ್ಕೊಳ್ಳಿ. ಆವಾಗ ಆಟೋಮೆಟಿಕ್ ಆಗಿ ನಿಮಗೂ ಪ್ರಜಾಕೀಯ ಗೊತ್ತಾಗುತ್ತೆ, ನಿಮ್ಮಿಂದ ಇನ್ನೊಬ್ಬನಿಗೆ ಪ್ರಜಾಕೀಯ ಗೊತ್ತಾಗುತ್ತೆ. ಪ್ರಜಾಕೀಯ ಅಂದರೆ ಶುದ್ಧ ಪ್ರಜಾಪ್ರಭುತ್ವ, ಅದು ನಮ್ಮೆಲ್ಲರಿಗೂ ಬೇಕು ಅಲ್ವಾ? ನಾನು ಗೆಲ್ಲಬೇಕು, ನೀವು ಗೆಲ್ಲಬೇಕು, ಪ್ರತಿಯೊಬ್ಬನು ಗೆಲ್ಲಬೇಕು. ಆವಾಗ ಯಾರು ಸೋಲಲ್ಲ ಅಲ್ವಾ? ಬೇರೆಯವರು ಸೋತು ನಾವು ಗೆದ್ರೆ ಅದಕ್ಕೇನಾದ್ರೂ ಅರ್ಥ ಇದೆಯಾ? ಸೋಲ್ಬೇಕಾಗಿರೋದು ಏನು ಎನ್ನುವುದು ನೀವು ಆಲೋಚನೆ ಮಾಡಿ. ಗೆಲ್ಲಬೇಕಾಗಿರೋದು ನಾನು ನೀನು ಅನ್ನೋದು ನನ್ಗೆ ಗೊತ್ತಿದೆ. ಧನ್ಯವಾದಗಳು.